ಅಧಿಕಾರಿಗಳಿಗೆ ಬೈಯೋದು, ರೋಪ್ ಹಾಕೋದು, ಹೆದರ್ಸೋದು, ಬೆದರಿಸೋದು ಇದನ್ನೇನೋ ಈ ಚಿಕ್ಕಬಳ್ಳಾಪುರದವ್ರು ಏನೋ ಕಾಂಟ್ರಾಕ್ಟ್ ತಗೊಂಡ್ರಂಗೆ ಕಾಣ್ತಾರೆ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಘಟನಾವಳಿಗಳು ಚಿಕ್ಕಬಳ್ಳಾಪುರದಿಂದ ಆಗ್ತಿರುವಂಥದ್ದು. ಮತ್ತೊಬ್ಬ ಕೈ ಮುಖಂಡ ಈ ದರ್ಪ ತೋರಿಸಿರುವಂಥ ರೀತಿ ಇದೆಯಲ್ಲ, ಅದು ಒಬ್ಬ ಮೇಷ್ಟ್ರ ಮೇಲೆ. ಈ ಮೇಷ್ಟ್ರು ಅನ್ನಂಗಿಲ್ಲ, 3 ಕಾಸಿನ ಬೆಲೆ ಇಲ್ಲ ಬಿಡಿ, ಬಾಯಿಗೆ ಬಂದಂಗೆ ಬೈತಾನೆ. ನಾಗೇಶ್ ರೆಡ್ಡಿ ಅಂತ ಇವನ ಹೆಸರು, ಕಾಂಗ್ರೆಸ್ನ ಮುಖಂಡ. ಇವ್ರು ಯಾವ ಸೀಮೆ ನಾಯಕರುಗಳ್ರಿ ಇವರು? ಇಂಥವ್ರನ್ನೆಲ್ಲ ನಾಯಕರು ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ನಾಲಾಯಕರು ಇವರು. ಮೇಷ್ಟ್ರಿಗೆ ಹೇಳ್ತಾನೆ ಈ ಮನುಷ್ಯ, ನೀನು ಒಂದು ಪಕ್ಷದ ನೀನು ಹಿಂಬಾಲಕಂತರ ಇದೆಯಾ, ನೀನು ಹಿಂಬಾಲಕನಾಗಿದೆಯಾ ಅಂತ ಆವಾಜ್ ಹಾಕೋದು. ಒಂದು ಕಡೆಗೆ ಆವಾಜ್ ಹಾಕೋದು, ಇನ್ನೊಂದು ಕಡೆ ಬಾಯಿಗೆ ಬಂದಂಗೆ ಬೈಯೋದು. ಕರ್ನಾಟಕ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶಿವಶಂಕರ್ ಬೈಸ್ಕೊಂಡಿರೋದು ನೋಡಿ. ಇನ್ನು ದೇವರೇ ಅಂತ ಮುಖದ ಮೇಲೆ ಮೀಸೆ ಗಡ್ಡ ಬರ್ತಾ ಇರ್ತವೆ, ಈ ಥರ ರೋಪ್ ಹಾಕ್ತಾರೆ. ಏನಾಗಿದೆ ಅವರಿಗೆಲ್ಲ? ಇವ್ರಿಗೆ ತಲೆ ಮೇಲೆ ಕೊಂಬಂದಿದೆಯಾ ಇವ್ರಿಗೆ? ನಿಮ್ಮ ಪಾರ್ಟಿ ಇದ್ದ ತಕ್ಷಣವೇ, ನಿಮ್ಮ ಸರ್ಕಾರ ಇದ್ದ ತಕ್ಷಣವೇ ತಲೆ ಮೇಲೆ ಕೊಂಬು ಚಿಕ್ಕದು ಬಿಟ್ಟಿರ್ತಾವ. ಮಾತಾಡ್ತಿರಲ್ಲ, ಅಧಿಕಾರಿಗಳು ಅನ್ನಂಗಿಲ್ಲ, ಮೇಷ್ಟ್ರು ಅನ್ನಂಗಿಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು. ಬನ್ನಿ, ಇವನೇನೇನು ಮಾತಾಡಿದಾನೆ ತೋರಿಸ್ತೀವಿ. ತಗೊಬೇಕು. ಹೆಂಡತಿ ಮಕ್ಳಾಗಿಲ್ವಾ? ಇಲ್ಲ ಮದುವೆ ಆಗಿಲ್ವಾ? ಏನಾಗೆ ಇಲ್ಲ ಮದುವೆ ಆಗಿರಲ್ವಾ? ಇಲ್ಲ ಮಕ್ಳಾಗಿರಲ್ವಾ? ಹೆಂಗ್ ತಗೋಬೇಕದು? ಯಾವ್ದು ರೀತಿ ತಗೋಬೇಕು? ಅವ್ರ ತಂದೆ ಅಥವಾ ತಾಯಿ ಅಥವಾ ಅವ್ರ ಅಜ್ಜಿ ಯಾರ್ದನ್ನ ಡೀಟೇಲ್ ತಗೊಂಡು ಇಲ್ಲೇ ಆಡ್ ಮಾಡ್ಬೇಕು. ಅಲ್ಲ, ಮದುವೆ ಆಗಿರೋದು ಬೇಡ, ಮಕ್ಳಾಗಿರೋದು ಬೇಡ. ಹೇಳ್ತಾ ಇದೀನಿ. ಯಾವ ರೂಲ್ಸ್ ಸರ್? ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಮ್ಮೂರಾಗಿದ್ರೆ ನೀವ್ ಇವತ್ತಿಗೂ ಇಲ್ಲ, ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದೀನಲ್ಲ. ನೀವ್ ಯಾವನ ಕೇಳಕ್ಕೆ? ನೀನ್ ಯಾವನ ಕೇಳಕ್ಕೆ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ಕಂಪ್ಲೇಂಟ್ ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನಂಗೆ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿದೀನಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಕ್ಕೊಂಡು ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಿಗ್ದವನ ಮಾತಾಡಿಲ್ವಾ? ಏನಂತ? ನಂದಿರೆಡ್ಡಿ ಮಕ್ಕಳು ಮಾತ್ರ ವೋಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತೀರ ಸರ್ ಬಿಜೆಪಿ ಅವ್ರಿಗೆ ನೀವು? ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳ. ಇವ್ನು ನೋಡಿ ನಾಗೇಶ್ ರೆಡ್ಡಿ ಮೋಸ್ಟ್ಲಿ ಎಣ್ಣೆ ಹೊಡೆದಿರಬೇಕು. ಯಾಕಂದರೆ ಇವನ್ ಧ್ವನಿನೂ ಕೂಡ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಫಸ್ಟ್ ಒಂದ್ಸರಿ ಏನ್ರಿ ಬರ್ರಿ ಅಂತಾನೆ, ಸಾರ್ ಅಂತಾನೆ, ಆಮೇಲೆ ಬಾಯಿಗೆ ಬಂದಂಗೆ ಬೈತಾನೆ. ಯಾವುದೋ ಈ ವೋಟರ್ ಲಿಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರಬೇಕು, ಬಾಯಿಗೆ ಬಂದಂಗೆ. ಇದು ಏನು ಇವ್ರಿಗೆಲ್ಲ ಏನಾಗಿದೆ ರೋಗ? ಇವ್ರಿಗೆ ನಾಯಕರುಗಳು ಇವ್ರಿಗೆ ಬುದ್ಧಿವಾದ ಹೇಳಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಜನ ಧಿಕ್ಕರಿಸ್ತಾರೆ ನಾಳೆ ನಿಮ್ಮನ್ನು. ಹುಷಾರಾಗಿರಿ. ಈ ರೀತಿ ಯಾವ್ಯಾವನೋ ಫೋನ್ ಮಾಡೋದು, ಯಾರ್ಯಾರಿಗೋ ಬಾಯಿಗೆ ಬಂದಂಗೆ ಬೈಯೋದು, ಏನಿದೆ ಅರ್ಥ ಇದು? ಬನ್ನಿ, ಭೀಮಪ್ಪ ಪಾಟೀಲ್ ನಮ್ಮದು ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಏನಿದು? ಯಾರೀ ನಾಗೇಶ್ ರೆಡ್ಡಿ? ಜೊತೆಗೇನು ಅಂದರೆ ಇನ್ನೊಬ್ಬ ರೆಡ್ಡಿ ಹೆಸರು ಹೇಳ್ತಾನೆ, ಅವನ ಮಕ್ಕಳಿಗೆ ಮಾತ್ರ ಇದೆಲ್ಲವೂ ಅಧಿಕಾರ ಇದೆಯಾ, ನಮಗಿಲ್ವಾ ಅನ್ನುವಂಥದ್ದು ಕೇಳ್ತಾನೆ. ಏನಿದು? ಏನಾದರೂ ಈ ಕಾಂಪಿಟೇಟರ್ಸು ಅವ್ರದ್ದು ಇವ್ರದ್ದು ಈ ಕೋಪವನ್ನು ಈ ಮೇಷ್ಟ್ರ ಮೇಲೆ ಏನಾದರೂ ಹಾಕಿರೋದ ಈ ನಾಗೇಶ್ ರೆಡ್ಡಿ? ಏನು ಕತೆ ಇದು? ಭೀಮಪ್ಪನ ಧ್ವನಿ ಕೇಳ್ತಾ ಇದೆಯಾ? ರಂಗನಾಥ್, ಕೇಳಿಸ್ತಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನೋರ್ವ ಅಲ್ಲಿ ಪೌರಾಯುಕ್ತಗೆ ಧಮಕಿ ಹಾಕಿ ರಾಜ್ಯ ಮತ್ತು ದೇಶದ ಗಮನ ಸೆಳೆದಿದ್ದಾಯಿತು. ಆದ್ರೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಬುದ್ಧಿ ಕಲ್ತಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ನಗರಲ್ಲಿರ್ತಕ್ಕಂಥ ಒಂದು ಕರ್ನಾಟಕ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿರ್ತಕ್ಕಂಥ GS ಶಿವಶಂಕರ್ ಅವರನ್ನ
ಈ ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ನಾಸ್ತಿಮನಹಳ್ಳಿ ಗ್ರಾಮ ಸುತ್ತಮುತ್ತ ಒಂದು ಮತದಾರ ಪಟ್ಟಿ ಪರಿಷ್ಕರಣೆ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ, ಅಂದ್ರೆ BLO ಆಗಿ ನೇಮಕ ಮಾಡಲಾಗಿದೆ. ಅವರು ಈ BLO ಕೆಲಸ ಮಾಡೋ ವಿಚಾರದಲ್ಲಿ ಮನೆ ಮನೆಗೆ ಹೋಗಿ ಮತದಾರರ ಬಳಿ ಒಂದು ವಿಚಾರ ತಿಳ್ಕೊಳ್ಳುವಂಥದ್ದು, ಮತ್ತೆ ಯಾವೆಲ್ಲ ಡಿಲೀಟ್ ಆಗಿದೆ ಮತ್ತೆ ಯಾವೆಲ್ಲ ಆ್ಯಡ್ ಮಾಡಬೇಕಾಗಿದೆ, ಈ ರೀತಿಯಾಗಿ ಅಲ್ಲಿ ಹೋಗಿ ಫೋನಲ್ಲಿ ಮಾತಾಡುವಂಥದ್ದು, ಆ ಮನೆಗಳ ಹತ್ರ ಪರಿಷ್ಕರಣೆ ಮಾಡೋ ವೇಳೆ ಈ ಒಂದು ಚಿಕ್ಕಬಳ್ಳಾಪುರದ ಒಂದು ಯುವ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಈ ನಾಗೇಶ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಅವರ ಶಿಕ್ಷಕರು, ಮತ್ತೆ ಇನ್ನೊಂದು ಇಲ್ಲಿ ಗಮನಿಸಬೇಕು, ಈ ನಾಗೇಶ್ ಸಹ ಏನೋ ಶಿಕ್ಷಕರ ಶಿಷ್ಯ ಅವರ ವಿದ್ಯಾರ್ಥಿ ಅಂತ ಸಹ ಗೊತ್ತಾಗಿತ್ತು ಮೊದಲು, ಆದ್ರೂ ಸಹ ಒಂದು ಶಿಕ್ಷಕರ ಬಗ್ಗೆ ಈ ರೀತಿಯಾಗಿ ಕೀಳಾಗಿ ಅವಾಚ್ಯ ಶಬ್ದಗಳನ್ನು ಅಲ್ಲ ಈ ನಾಗೇಶ್ ರೆಡ್ಡಿ ಶಿಕ್ಷಕ ಶಿವಶಂಕರ್ ಅವರ ಸ್ಟೂಡೆಂಟಾ? ಹೌದು, ನಾವು ಈಗ ತಾನೇ ಒಂದು ಇಲ್ಲಿ ಅವರ ಪರಿಚಯಸ್ಥರು ಹೇಳ್ತಾ ಇದ್ರು, ಈ ನಾಗೇಶ್ ರೆಡ್ಡಿ ಅಂದ್ರೆ ಅವರು ಸ್ವತಃ ಈ ಶಿವಶಂಕರ್ ರೆಡ್ಡಿ ಅವರ ಶಿಷ್ಯ, ಅಂದ್ರೆ ಶಿವಶಂಕರ್ ರೆಡ್ಡಿ ಅವರ ಹತ್ರ ಪಾಠ ಪ್ರವಚನಗಳನ್ನ ಕೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಹಾಗೆ ತಮ್ಮ ಶಿಕ್ಷಕರು ಅನ್ನೋ ಗೌರವ ಇಲ್ಲದೆ ಅವರ ಶಿಷ್ಯ ಹೌದು ಅಲ್ಲ, ಅಟ್ಲೀಸ್ಟ್ ಒಬ್ಬ ಶಿಕ್ಷಕ ಒಂದು ಸರ್ಕಾರಿ ಕರ್ತವ್ಯದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಅವರು ಮೊದಲು ಹೇಳ್ತಾರೆ, ಸೂಕ್ಷ್ಮವಾಗಿ ಗೌರವಯುತವಾಗಿ ಸ್ವತಃ ಒಬ್ಬ ಶಿಕ್ಷಕರು ಈ ಒಂದು ಮುಖಂಡನಿಗೆ ಗೌರವ ಕೊಟ್ಟು ಮಾತಾಡ್ತಾರೆ. ಈ ಶಿಕ್ಷಕರು ಅಂತಕ್ಕಂಥ ಒಂದು ಕಾಮನ್ ಸೆನ್ಸ್ ಇಲ್ಲದ ರೀತಿಯಲ್ಲಿ ಈ ನಾಗೇಶ್ ರೆಡ್ಡಿ ಅವ್ರ ಜೊತೆ ಒಂದು ಅವಾಚ್ಯ ಶಬ್ದಗಳಿಂದ ಕೇಳಬಾರ್ದ ರೀತಿಯಲ್ಲಿ ಅವಾಚ್ಯ ಶಬ್ದಗಳನ್ನ ನಿಂದಿಸಿ ಅಶ್ಲೀಲವಾಗಿ ಮಾತಾಡ್ತಾನೆ. ಈಗ ಇದಕ್ಕೆ ಸಂಬಂಧಪಟ್ಟಾಗ ಶಿಕ್ಷಕರು ನಾನು ಮಾಹಿತಿ ಪಡಿಬೇಕಾದ್ರೆ ಶಿಕ್ಷಕರಿಗೆ ತಮ್ಮ ದೂರವಾಣಿ ಕರೆಯನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಮತ್ತು ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಮುಂದೆ ಏನಾಗುತ್ತೆ ಕಾದು ನೋಡ್ಬೇಕಿದೆ ರಂಗನಾಥ್. ಓಕೆ ಭೀಮಪ್ಪ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.